ಆಕ್ಚುಲಿ ನಾನು ಅನ್ಕೊಂಡಿದ್ದು ರೀಲ್ಸ್ ಅಲ್ಲಿ ಇದನ್ನ ಮಾಡ್ಬಿಡೋಣ ಅಂತ. ಆದ್ರೆ ಇನ್ ಡೀಟೇಲ್ ಆಗಿ ಪ್ರತಿಯೊಂದು ಸ್ಪೆಸಿಫಿಕೇಶನ್ ಕೊಟ್ರೆ ನಿಮ್ಗೆ ಯಾರಾದ್ರೂ ಆರ್ಡರ್ ಮಾಡ್ಬೇಕಂತ ಇರೋರಿಗೆ ಆರ್ಡರ್ ಮಾಡ್ಕೋಬೇಕಾ ಬೇಡ್ವಾ ಅನ್ನೋದು ಒಂದು ಕ್ಲಾರಿಟಿ ಸಿಗುತ್ತೆ. ಮತ್ತೆ ಇದೇ ತರ ಕನೆಕ್ಟ್ ಮಾಡಿ ಲೈವ್ ಅಲ್ಲಿ ತೋರಿಸಿದ್ರೆ ನಿಮ್ಗೆ ಡಿಫ್ರೆನ್ಸ್ ಸಹ ಗೊತ್ತಾಗುತ್ತೆ ಅನ್ನೋ ರೀಸನ್ಗೆ. ಹಲೋ ಬ್ಯೂಟಿಫುಲ್ ಸೋರ್ಸ್, ಮೈಕ್ ಹಾಕಿಲ್ಲ, ಹೇಳ್ತೀನಿ ಯಾಕೆ ಅಂತ. ಅದಕ್ಕಿಂತ ಮುಂಚೆ ತಡ ಮಾಡದೆ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ತುಂಬ ಜನ ನನಗೆ ಯಾವ ಮೈಕ್ ಯೂಸ್ ಮಾಡ್ತಾ ಇದ್ದೀರಾ, ಹೇಗಿದೆ ಅಂತ ಕೇಳ್ತಾ ಇದ್ರು. ಸೊ ಅದ್ರ ಬಗ್ಗೆ ಒಂದು ಸ್ಮಾಲ್ ರಿವ್ಯೂ ಕೊಡೋಣ ಅಂತ. ನಿಮಗೆಲ್ಲ ಗೊತ್ತಿರೋಂಗೆ ಮುಂಚೆನೇ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ನನ್ನ ತಂಗಿ ಸರ್ಪ್ರೈಸ್ ಆಗಿ ಅಮೆಝಾನಿಂದ 2 ಮೈಕ್ನ ಬುಕ್ ಮಾಡಿ ಕಳಿಸಿದ್ಲು ನನಗೆ. ಯಾಕಂದರೆ ನನಗೆ ಆಚೆ ಕಡೆ ಹೋಗಿ ವಿಡಿಯೋಸ್ ಮಾಡುವಾಗ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅನ್ನೋ ರೀಸನ್ಗೆ. ಆ ವಿಡಿಯೋನ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಆ ವಿಡಿಯೋನ ಚೆಕ್ ಮಾಡ್ಬೋದು. ಒಂದು ಬಂದು 1000 ರುಪೀಸ್ದು ಬುಕ್ ಮಾಡಿದ್ಲು, ಯಾವ ಬ್ರ್ಯಾಂಡ್ ಅಂತ ಗೊತ್ತಿಲ್ಲ. ಇನ್ನೊಂದು ಬಂದು 1500 ರುಪೀಸ್ದು ಬುಕ್ ಮಾಡಿದ್ಲು. ಎರಡೂ ಬಂದು ಡುವೆಲ್ ಮೈಕೇನೆ. ಸೊ 2 ಮೈಕ್ ಇರುತ್ತೆ. ಯಾಕಂದರೆ ನಾ ಹೊರಗಡೆ ವಿಡಿಯೋಸ್ ಮಾಡೋದ್ರಿಂದ ನನಗೊಂದು, ಮತ್ತು ಯಾರು ನನ್ನ ಜೊತೆ ಮಾತಾಡ್ತಾರೆ ಇಲ್ಲ ರಿವ್ಯೂ ಮಾಡ್ತಾರೆ ಅವ್ರಿಗೊಂದು ಅನ್ನೋ ರೀಸನ್ಗೆ. ಸೊ ಆ ಥರದ್ದೇ ಮಾಡಿದ್ಲು 2 ಬ್ರ್ಯಾಂಡಲ್ಲಿ. ಎರಡೂ ನಾನು 7 ಡೇಸ್ ರೀಪ್ಲೇಸ್ಮೆಂಟ್ ಇತ್ತು. ಅಂದರೆ ನಾನು ರಿಟರ್ನೇ ಮಾಡಿದೆ. ರೀಪ್ಲೇಸ್ಮೆಂಟ್ ಅಂತ ಇತ್ತು, ಬಟ್ ಕ್ವಾಲಿಟಿ ಚೆನ್ನಾಗಿಲ್ಲ, ನಾಯ್ಸ್ ರಿಡಕ್ಷನ್ ಆಗ್ತಾ ಇಲ್ಲ ಅನ್ನೋ ರೀಸನ್ಗೆ ನಾನು ರೇಸ್ ಮಾಡಿ ಕನ್ಸರ್ನ ರಿಟರ್ನ್ ಮಾಡಿದೆ. ಎರಡೂ ನಾನು ಒಂದು 4 to 5 ಡೇಸ್ ಯೂಸ್ ಮಾಡಿದೆ. ಆಮೇಲೆ ವಿಡಿಯೋ ಕ್ಲಾರಿಟಿಯಲ್ಲಿ, ನಾಯ್ಸಲ್ಲಿ ನನಗೆ ಗೊತ್ತಾಯಿತು. ಇವಾಗಲೂ ನೋಡ್ಬೋದು, ನಾನು ಮುಂಚೆನೇ ಹೇಳ್ದಂಗೆ ಈ ಬ್ಯಾಂಗ್ಳೂರ್ ಮನೆ ಮೇನ್ ರೋಡಲ್ಲಿ ಇರೋದ್ರಿಂದ, ಮತ್ತು ರುಬ್ಬ ಮಷೀನು ಎದುರುಗಡೆನೇ ಇದೆ. ತುಂಬ ಅಂದರೆ ತುಂಬ ನಾಯ್ಸು. ನಾನು ಅನ್ಕೊತಾ ಇದ್ದೆ ಬ್ಯಾಂಗ್ಳೂರ್ಗೆ ಬಂದಮೇಲೆ ಹೆಂಗಪ್ಪ ವಿಡಿಯೋ ಮಾಡೋದು, ಈ ನಾಯ್ಸ್ಗಳು, ವೆಹಿಕಲ್ ನಾಯ್ಸು. ನಾನು ಬೆಳಗ್ಗೆ 5 ಗಂಟೆಗೆ ವಿಡಿಯೋ ಮಾಡ್ತೀನಿ ಅಂದ್ರೂ ವೆಹಿಕಲ್ ನಾಯ್ಸ್ ಇದ್ದೇ ಇರುತ್ತೆ, ತುಂಬಾ ಡಿಸ್ಟರ್ಬೆನ್ಸು. ಈಗ ನಿಮಗೆ ಗೊತ್ತಾಗ್ತಾ ಇರುತ್ತೆ, ರಾಗಿ ರುಬ್ಬ ಮಿಷಿನ್ ಇನ್ನೇನು ಆನ್ ಮಾಡ್ತಾರೆ ಅವಾಗ ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ಅಟ್ ಪ್ರೆಸೆಂಟ್ ಅದೆರಡೂ ನಾನು ರಿಟರ್ನ್ ಮಾಡಿಬಿಟ್ಟೆ. ಇನ್ನೊಂದು ಲಾಸ್ಟ್ ಟ್ರೈ ಮಾಡೋಣ ಅಂತ ನಾನು ಶುಭಪ್ರದ ಸ್ಯಾರಿ ಅಂಗಡಿಗೆ ಹೋಗಿದ್ದಾಗ ಆ ವಿಡಿಯೋ ಮಾಡುವಾಗ ಆ್ಯಕ್ಚುಲಿ ಅವಾಗಿನ್ನ ನನಗೆ ಮೈಕು ತಗೊಂಡು ಇರಲಿಲ್ಲ. ಆವಾಗ ಅವ್ರ ಹತ್ರನೇ ಮೈಕ್ ಇತ್ತು, ಅದನ್ನೇ ನನಗೆ ಕೊಟ್ಟಿದ್ದು. ಅಂದರೆ ಅವ್ರ ಹತ್ರ ಸೇಮ್ ಇದೇ ಮೈಕ್ ಅವ್ರ ಹತ್ರ ಇತ್ತು, ಅದನ್ನು ನನಗೆ ಕೊಟ್ಟಿದ್ರು. ಅದರಲ್ಲಿ ವಿಡಿಯೋ ಮಾಡಿದಾಗ ಕ್ಲಾರಿಟಿ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಅದಕ್ಕೇ ಫೈನಲ್ ಆಗಿ ಅದನ್ನು ಟ್ರೈ ಮಾಡೋಣ ಅಂದ್ಬಿಟ್ಟು 2 ವಾಪಸ್ ಕಳಿಸ್ಬಿಟ್ಟು ಆ ಲಿಂಕ್ನ ನನ್ನ ತಂಗಿ ಕಳಿಸಿದೆ. ಅದನ್ನು ಬುಕ್ ಮಾಡಿಕೊಟ್ಟಿದ್ಲು. ಬ್ಯಾಂಗ್ಳೂರಲ್ಲಿದ್ದೆ ಆವಾಗ, ಬ್ಯಾಂಗ್ಳೂರ್ ಡ್ರೆಸ್ಸಿಗೆ ಬುಕ್ ಮಾಡಿದ್ಲು. ಬಟ್ ಹಬ್ಬ ಎಲ್ಲ ಮುಗಿದ್ಮೇಲೆ ಬ್ಯಾಂಗ್ಳೂರ್ಗೆ ವಾಪಸ್ ಬರೋಕ್ಕಾಗಿಲ್ಲ. ಇದು ಡೆಲಿವರಿ ಬಂದು ಬ್ಯಾಂಗ್ಳೂರ್ಗೆ ಕೊಟ್ಟಿದ್ರು. ಅದು 7 ಡೇಸ್ ಆಗೋಗ್ತಿತ್ತು ಅಂದ್ಬಿಟ್ಟು ನಾನು ಓಪನೇ ಮಾಡ್ದೇನೆ ರಿಟರ್ನ್ಗೆ ಹಾಕ್ಬಿಟ್ಟೆ ಇದನ್ನು ಬ್ಯಾಂಗ್ಳೂರು ಮನೆಗೆ. ಸೇಮ್ ಅದನ್ನೇ ಮೈಸೂರು ಮನೆ ಅಡ್ರೆಸ್ಗೂ ಆರ್ಡರ್ ಮಾಡಿದ್ದೆ. ಹೆಂಗೋ 2 ಡೇಸ್ಗೆ ಬಂತು. ಅದಾದ್ಮೇಲಿಂದ ಅಲ್ಲೇ 1, 2, 3 ವೀಡಿಯೋಸ್ಗೆ ಯೂಸ್ ಮಾಡಿದೆ. ತುಂಬಾ ಚೆನ್ನಾಗಿ ಅನಿಸ್ತು. ನಾನು ನಿಮಗೇನೆ ಲೈವ್ ಆಗಿ ತೋರಿಸ್ತೀನಿ ಇದು ಎಷ್ಟು ಚೆನ್ನಾಗಿದೆ ಅಂತ. ಅಷ್ಟೊಂದಿಂದ ಉಲ್ಟಾ ತೋರಿಸ್ತಾ ಇದ್ದೀನಿ. ಬ್ರ್ಯಾಂಡ್ ಬಂದು ಊಕ್ ಬ್ರ್ಯಾಂಡ್ದು ಅಮೆಝಾನಲ್ಲಿ ಸಿಗುತ್ತೆ. ನಾನು ಲಿಂಕ್ನ ಬಂದು ಡಿಸ್ಕ್ರಿಪ್ಷನಲ್ಲಿ ಅಪ್ಡೇಟ್ ಮಾಡಿರ್ತೀನಿ ನೋಡಿ. ಇವಾಗ ಆಲ್ರೆಡಿ ಇದು ರುಬ್ಬ ಮಿಷಿನ್ ಹಾಕಿದ್ದಾರೆ, ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು. ಅದು ಮುಗಿಯೋ ಅಷ್ಟರಲ್ಲಿ ನಾನು ಡಿಫ್ರೆನ್ಸ್ನ ನಿಮಗೆ ತೋರಿಸ್ತೀನಿ. ಸೊ ಇದರಲ್ಲಿ ಏನೇನು ಬರುತ್ತೆ, ಫಸ್ಟು ಕ್ಯೂಟ್ ಆಗಿರೋ ಒಂದು ಬಾಕ್ಸ್ ಇದೆ. ಒಳಗಡೆ ನೀವು ನೋಡ್ಬೋದು ಬ್ಲ್ಯಾಕ್ ಆ್ಯಂಡ್ ಯೆಲ್ಲೋ ಕಾಂಬಿನೇಷನಲ್ಲಿ, ಬೇಡ ಅಂದರೆ ಪ್ಯೂರ್ ಬ್ಲ್ಯಾಕಲ್ಲೂ ಇದೆ. ಇದರಲ್ಲಿ ಬಂದು ಲೆಫ್ಟ್ ಹ್ಯಾಂಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ದು 2 ಡುವೆಲ್ ಕಾಲರ್ ಮೈಕ್ ಬರುತ್ತೆ. ಇದನ್ನು ಬಂದು ನಾನು ಇನ್ನೂ ನೋಡಿ ಇದನ್ನು ತೆಗ್ದಿಲ್ಲ, ಲಾಂಗ್ ಪ್ರೆಸ್ ಮಾಡಿದ್ರೆ ಸೊ ಈ ರೀತಿ ರೆಡ್ಡು ಎಲ್ಲೋ ಬಂದು ರೆಡ್ಡು ಗ್ರೀನ್ ಬಂದು ಅದಾದ್ಮೇಲಿಂದ ಗ್ರೀನ್ ಕಲರ್ ಆದಾಗ ಆನ್ ಆಗಿದೆ ಅಂತ. ಸೊ ಇದ್ರದ್ದು ಒಂದು ಯೂಸರ್ ಮ್ಯಾನ್ಯುಯಲ್ ಸಹ ಕೊಟ್ಟಿದ್ದಾರೆ, ಎಷ್ಟೊತ್ತು ಚಾರ್ಜ್ ಮಾಡಬೇಕು ಏನು ಅಂತ. ಸೊ ಇದ್ರದ್ದು ಮಾಡೆಲ್ ಬಂದು ಊಕ್ LM1 ಅಂತ. ವೈರ್ಲೆಸ್ ಮೈಕ್ರೋಫೋನ್ ಮೆಟೀರಿಯಲ್ ಯೂಸ್ ಮಾಡಿರೋದು ಇದರಲ್ಲಿ ABS ಅಂತ. ಇದ್ರದ್ದು ಟೋಟಲ್ ವೆಯ್ಟ್ ಬಂದು 85 ಗ್ರಾಮ್ಸ್ ಇದೆ. ಸೊ ಮೇಡ್ ಇನ್ ಚೈನಾ ಇದು. ಇದರಲ್ಲಿ ಆಕ್ಚುಯಲ್ MRP ಬಂದು 6999 ಇದೆ, ಬಟ್ ಆಫರ್ ಪ್ರೈಸಲ್ಲಿ ನನಗೆ ಇದು ಸಿಕ್ಕಿತ್ತು 2300 ರುಪೀಸ್ ಅರೌಂಡ್ ಆಗಿತ್ತು. ಬಟ್ ಇವಾಗ ಅಮೆಝಾನ್ ಗ್ರೇಟ್ ಇಂಡಿಯನ್ ಸೇಲ್ ನಡೀತಾ ಇದೆ, 2050 ರುಪೀಸ್ಗೆ ಇದೆ. ನಾನು ಚೆಕ್ ಮಾಡಿದೆ. ಸೊ ಯಾರ್ಯಾರು ತಗೋಬೇಕು ಬೇಗ ನೀವು ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ, ಒಳ್ಳೆ ಆಫರ್ ಇದು. ಅಡ್ವಾನ್ಸ್ 3 ಲೆವೆಲ್ ನಾಯ್ಸ್ ರಿಡಕ್ಷನ್ ಟೆಕ್ನಾಲಜಿ ಕೊಟ್ಟಿದ್ದಾರೆ. ಬೇರೆ ಎಲ್ಲದಕ್ಕಿಂತನೂ ತುಂಬಾ
ಚೆನ್ನಾಗಿ ವರ್ಕ್ ಆಯಿತು. ಇದು ನಾಯ್ಸ್ ರೆಡ್ಯೂಸ್ ಮಾಡೋದ್ರಲ್ಲಿ, ಹೊರಗಡೆ ನಾಯ್ಸ್ನ ರೆಡ್ಯೂಸ್ ಮಾಡೋದ್ರಲ್ಲಿ ತುಂಬಾ ಚೆನ್ನಾಗಿ ಇದು ವರ್ಕ್ ಆಯಿತು. ನಾನು ಲೈವ್ ಆಗಿ ತೋರಿಸ್ತೀನಿ ನಿಮ್ಗೆ ಅದನ್ನು. ರೆಡ್ ಗ್ರೀನ್ ಲೈಟ್ ಬಂದು ಆನ್ ಆಗುತ್ತೆ. ಸೊ ಒಂದು ಮೈಕ್ನ ನಾನು ಇವಾಗ ಯೂಸ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಇದಕ್ಕೆ 1 year ವಾರಂಟಿ ಸಹ ಕೊಟ್ಟಿದ್ದಾರೆ. ಮತ್ತು ಇದನ್ನು ಈ ರೀತಿ ಸಪ್ರೇಟ್ ಆಗೂ ಚಾರ್ಜ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸಪ್ರೇಟ್ ಆಗೂ ಚಾರ್ಜ್ ಮಾಡ್ಬೋದು. ಮತ್ತು ಬಾಕ್ಸಿಂದನೂ ಚಾರ್ಜ್ ಮಾಡ್ಬೋದು. 1 to 2 hours ಚಾರ್ಜ್ ಮಾಡಿದ್ರೆ ಒಂದೊಂದು ಸಿಂಗಲ್ ಮೈಕ್ನ 8 hours ವರ್ಗು ಯೂಸ್ ಮಾಡ್ಕೋಬೋದು. ಅದ್ರ ಜೊತೆಗೆ ಇದು ಬಂದು ಕನೆಕ್ಟರ್, ಫೋನಿಗೆ ಕನೆಕ್ಟ್ ಮಾಡೋಕ್ಕೆ. ಇದು ಬಂದು ಆಂಡ್ರಾಯ್ಡ್ ಫೋನಿಗೂ ಕನೆಕ್ಟ್ ಮಾಡ್ಬೋದು. ಅದ್ರ ಜೊತೆಗೆ ಐಫೋನ್ಗೆ ಸಹ ಕನೆಕ್ಟ್ ಮಾಡ್ಬೋದು. ಇದ್ರ ಜೊತೆಗೆ ಕೊಟ್ಟಿರೋದು, ಸೊ ನೋಡಿ ಹೀಗೆ ಹಾಕ್ಬಿಟ್ಟು ಡೈರೆಕ್ಟಾಗಿ ಫೋನಿಗೆ ಕನೆಕ್ಟ್ ಮಾಡ್ಬೋದು. ಬ್ಲೂಟೂತ್ ಕನೆಕ್ಟ್ ಮಾಡ್ಬೇಕೇನಿಲ್ಲ. ಕನೆಕ್ಟ್ ಮಾಡಿದ ತಕ್ಷಣನೇ ಇದು ವರ್ಕ್ ಆಗುತ್ತೆ. ನಾನು ಇವಾಗ ನಿಮಗೆ ಲೈವ್ ಆಗಿ ತೋರಿಸ್ತೀನಿ ನೋಡಿ. ಈ ಮೈಕ್ನ ನಾನು ಆನ್ ಮಾಡ್ಕೊತಾ ಇದ್ದೀನಿ. ಸೊ ಮೈಕ್ ಆನ್ ಆಗಿದೆ, ಆಲ್ರೆಡಿ ಹಾಕಿದ್ದೀನ. ಓಕೆ, ಇದು 2ನೇ ಮೈಕು. ಇದನ್ನ ಬಂದು ನಿಮ್ಮ ಮುಂದೆನೇ ಕನೆಕ್ಟ್ ಮಾಡ್ತಾ ಇದ್ದೀನಿ ನನ್ನ ಫೋನ್ಗೆ. ಸೊ ಕನೆಕ್ಟ್ ಮಾಡಿದ ತಕ್ಷಣ ಅದರಲ್ಲೂ ಒಂದು ರೆಡ್ ಲೈಟ್ ಆನ್ ಆಗುತ್ತೆ, ಇಲ್ಲಿ ಬಂದು ಗ್ರೀನ್ ಲೈಟ್ ಆನ್ ಆಗುತ್ತೆ. ಸೊ ಇವಾಗ ನೀವು ಡಿಫ್ರೆನ್ಸ್ ನೋಡ್ಬೋದು. ಅಷ್ಟೊತ್ತಿಂದ ವಾಯ್ಸ್ ಹೇಗಿತ್ತು, ಇವಾಗ ಹೇಗೆ ಚೇಂಜ್ ಆಗಿದೆ ವಾಯ್ಸ್ ಅಂತ. ಸುತ್ತ ಅಲ್ಲಿ ಹೊರಗಡೆ ಬಂದು ಮಷಿನ್ ರುಬ್ತಾ ಇದ್ದಾರೆ. ಬಟ್ ಒಂದ್ ಸ್ವಲ್ಪನೂ ನಾಯ್ಸ್ ಕೇಳ್ತಾ ಇಲ್ಲ ಅನ್ಕೊಂತೀನಿ. ನನ್ಗೆ ಗೊತ್ತು ಕೇಳಿಸ್ತಾ ಇರ್ಲಿಲ್ಲ. ಅವತ್ತು ಜೋರಾಗಿ ಮಳೆ ಬರುವಾಗ ವಿಡಿಯೋ ಮಾಡ್ತಾ ಇದ್ದೆ, ಅವಾಗೂ ಕೇಳಿಸ್ತಾ ಇರ್ಲಿಲ್ಲ. ಹಳೇದೆಲ್ಲ ಏನಾಗ್ತಾ ಇತ್ತು ಅಂದ್ರೆ, ಇದನ್ನ ಕನೆಕ್ಟ್ ಮಾಡಿದ್ರು ನನ್ನ ವಾಯ್ಸ್ ಕ್ಲಾರಿಟಿ ಬರ್ತಾ ಇರೋದ್ರ ಜೊತೆಗೆ ಸುತ್ತಮುತ್ತ ನಾಯ್ಸನ್ನು ಹಾಗೆ ಕೇಳಿಸ್ತಾ ಇತ್ತು. ನಾಯ್ಸ್ ರೆಡ್ಯೂಸ್ ಆಗ್ತಾ ಇರ್ಲಿಲ್ಲ. ಇದ್ರಲ್ಲಿ ಆಲ್ಮೋಸ್ಟ್ 95% ನಾಯ್ಸ್ ಕಂಪ್ಲೀಟ್ ಆಗಿ ರೆಡ್ಯೂಸ್ ಆಗ್ತಾ ಇದೆ. ತುಂಬಾನೇ ಚೆನ್ನಾಗಿದೆ. 2300 rupees ವರ್ತ್. ಡುವೆಲ್ ಬೇಕಂದ್ರೆ, ಸಿಂಗಲ್ದು ನಿಮ್ಗೆ ಸಾಕು ಮನೆಗೆ ಯೂಸ್ ಮಾಡ್ಕೋತಾ ಇದ್ದೀರಾ ನೀವು ಒಬ್ರೆ ಅಂತ ಅಂದ್ರೆ 1500 rupees ಅರೌಂಡ್ ಬೀಳುತ್ತೆ. ಎರಡ್ರದ್ದು ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಮೆನ್ಷನ್ ಮಾಡಿರ್ತೀನಿ. ತುಂಬಾನೇ ವರ್ತ್ ಅಂತ ಹೇಳ್ಬೋದು. 1 year ವಾರಂಟಿ ಇರೋದ್ರಿಂದ ಆರಾಮಾಗಿ ಒಳ್ಳೆ ಪ್ರೈಸ್ ಇದು ತಗೋಬಹುದು. ಏನಕ್ಕಂದ್ರೆ ಬೇರೆದೆಲ್ಲ ನಾವು 1000 1500 ಕೊಟ್ರು ಆಚೆ ಕಡೆ ನಾಯ್ಸ್ ಎಲ್ಲ ಏನಪ್ಪಾ ರೆಡ್ಯೂಸೇ ಆಗ್ತಾ ಇರ್ಲಿಲ್ಲ ಸ್ವಲ್ಪನು. ಮತ್ತೆ ಡಿಜಿಟೆಕ್ ಅಂತ ಒಂದ್ ಬ್ರ್ಯಾಂಡ್ ಇದೆ, ಅದ್ರಲ್ಲೆಲ್ಲ 3000 5000 ಇದೆ. ಅದನ್ನು ತುಂಬಾ ಚೆನ್ನಾಗಿದೆ. ಇದೇ ತರ ನೀಟಾಗಿ ರೆಡ್ಯೂಸ್ ಮಾಡುತ್ತೆ ಬ್ಯಾಕ್ ಗ್ರೌಂಡ್ ಮತ್ತೆ ಸುತ್ತಮುತ್ತ ವಾಯ್ಸ್ ನ. ಬಟ್ ಅಷ್ಟು ಜಾಸ್ತಿ ಕೊಡೋದಕ್ಕಿಂತ ಇದನ್ನ ವರ್ತ್ ಆಗಿ ನಾವು ತಗೋಬಹುದು, ಆರಾಮಾಗಿ ಅಫೋರ್ಡೆಬಲ್ ಆಗಿ ತಗೋಬಹುದು. ಆಕ್ಚುಲಿ ನಾನು ಅನ್ಕೊಂಡಿದ್ದು ರೀಲ್ಸ್ ಅಲ್ಲಿ ಇದನ್ನ ಮಾಡ್ಬಿಡೋಣ ಅಂತ. ಆದ್ರೆ ಇನ್ ಡೀಟೇಲ್ ಆಗಿ ಪ್ರತಿಯೊಂದು ಸ್ಪೆಸಿಫಿಕೇಶನ್ ಕೊಟ್ರೆ ನಿಮ್ಗೆ ಯಾರಾದ್ರೂ ಆರ್ಡರ್ ಮಾಡ್ಬೇಕಂತ ಇರೋರಿಗೆ ಆರ್ಡರ್ ಮಾಡ್ಕೋಬೇಕಾ ಬೇಡ್ವಾ ಅನ್ನೋದು ಒಂದು ಕ್ಲಾರಿಟಿ ಸಿಗುತ್ತೆ. ಮತ್ತೆ ಇದೇ ತರ ಕನೆಕ್ಟ್ ಮಾಡಿ ಲೈವ್ ಅಲ್ಲಿ ತೋರಿಸಿದ್ರೆ ನಿಮ್ಗೆ ಡಿಫ್ರೆನ್ಸ್ ಸಹ ಗೊತ್ತಾಗುತ್ತೆ ಅನ್ನೋ ರೀಸನ್ಗೆ ನಾನು ಈ ತರ ಒಂದು ವಿಡಿಯೋ ಮಾಡಿದೆ. ಹೋಪ್ಫುಲಿ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಯಾರಿಗಾದ್ರೂ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಒಂದೇ ಒಂದು ಹಾರ್ಟ್ ಡ್ರಾಪ್ ಮಾಡಿ. ನಂಗೆ ಗೊತ್ತಾಗುತ್ತೆ ನಾನು ಮಾಡಿರೋ ವಿಡಿಯೋ ಯಾರಿಗಾದ್ರೂ ಒಬ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ. ಇನ್ನೇನು ಹೇಳಿ, ಅಷ್ಟೇ ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್ ಆ್ಯಂಡ್ ಬಾಯ್. ಸೊ ಎಲ್ಲರ ವಿಡಿಯೋಸು ನಾನು ನೋಡ್ತಾ ಇರ್ತೀನಿ, ಎಲ್ಲರೂ ಹೇಳ್ತಾರೆ ಪ್ಲೀಸ್ ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ. ನಾನು ಯಾವಾಗಲೂ ಹೇಳೋದು ಒಂದೇ ಒಂದು ಹಾರ್ಟ್ ಡ್ರಾಪ್ ಮಾಡಿ, ಜಸ್ಟ್ ನನಗೆ ಬೂಸ್ಟಪ್ ಆಗೋಕ್ಕೆ, ಎಂಕರೇಜ್ಮೆಂಟ್ ಸಿಗೋಕ್ಕೆ ಅನ್ನೋ ರೀಸನ್ಗೆ. ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರ್ಯಾರು ಹೊಸ ಯೂಸರ್ಸ್ ಈ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ನಿಮಗೆ ನಾನು ಏನೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೋಟಿಫಿಕೇಶನ್ ಬರುತ್ತೆ. ಅದು ತಮ್ನೇಲಲ್ಲೇ ನಿಮಗೆ ಗೊತ್ತಾಗುತ್ತೆ. ನೀವು ಇಂಟ್ರೆಸ್ಟ್ ಇದ್ರೆ ವಿಡಿಯೋನ ಓಪನ್ ಮಾಡಿ ನೋಡ್ಬೋದು, ಇಲ್ಲಾಂದ್ರೆ ಇಗ್ನೋರ್ ಮಾಡ್ಬೋದು. ಬಟ್ ಅಟ್ಲೀಸ್ಟ್ ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅನ್ನೋ ನೋಟಿಫಿಕೇಶನ್ ಬರೋದಕ್ಕಾದ್ರೂ ಪ್ಲೀಸ್ ನೋಟಿಫಿಕೇಶನ್ ಐಕನ್ನ, ಬೆಲ್ ಐಕನ್ನ, ನೋಟಿಫಿಕೇಶನ್ನ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.